Day 1 of Introduction to Drug and Cosmetic Act 1940 Objectives and Definitions. ಡ್ರಗ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ಫಸ್ಟ್ ಏನೇನೆಲ್ಲ ಬೇಕು ಅಂತ ಹೇಳಿದ್ರೆ ಬಿ ಫಾರ್ಮ ಕಂಪ್ಲೀಟ್ ಮಾಡಿರಬೇಕು, ಮತ್ತು ಸರ್ಟನ್ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಇರುತ್ತೆ. ಮತ್ತು ನಮ್ಮ ಏಮ್ ಏನಾಗಿರಬೇಕು ಅಂತ ಹೇಳಿದ್ರೆ ಬೇರೆ ಎಲ್ಲದನ್ನು ಪಕ್ಕಕ್ಕಿಟ್ಟು ಇದೇ ಗೋಲಾಗಿ ಬ್ಲೈಂಡಾಗಿ ಓದೋದಲ್ಲ. ಓದೋ ಟೈಮಲ್ಲಿ ಕರೆಕ್ಟಾಗಿ ಎಷ್ಟು ನೀವು 1 ಅವರ್ ಓದಿದ್ರೆ 1 ಅವರ್ ಕೂಡ ಕರೆಕ್ಟಾಗಿ ಓದ್ಬಿಟ್ಟು ಅದು ನೆನ್ಪಿಟ್ಕೊಳೋ ಥರ ಓದಬೇಕು. ಇವಾಗ ಟಾಪಿಕ್ ಬಂದುಬಿಟ್ಟು ಇಂಟ್ರೊಡಕ್ಷನ್ ಟು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್. ಈ ಕಾಸ್ಮೆಟಿಕ್ ಆ್ಯಂಡ್ ಡ್ರಗ್ಸ್ ಆ್ಯಕ್ಟ್ನ ಯಾಕೆ ತಗೊಬಂದರು ಫಸ್ಟು ಅದನ್ನು ತಿಳ್ಕೋಬೇಕು. ಬಿಫೋರ್ ಇಂಡಿಪೆಂಡೆನ್ಸ್ ದೆರ್ ಈಸ್ ನೋ ಪ್ರಾಪರ್ ಲಾ ಟು ಕಂಟ್ರೋಲ್ ಡ್ರಗ್ ಕ್ವಾಲಿಟಿ ಇನ್ ಇಂಡಿಯಾ. ಅಂದರೆ ಸ್ವಾತಂತ್ರ್ಯಕ್ಕನ್ನು ಮೊದಲು ಡ್ರಗ್ ಕ್ವಾಲಿಟಿ ಇರುತ್ತಲ್ವ, ಅಂದರೆ ಒಂದು ಮಾತ್ರೆ ತಗೊಂಡ್ರೆ ಅದ್ರದ್ದು ಕ್ವಾಲಿಟಿ ಬಂದುಬಿಟ್ಟು ಪೂರ್ ಇದೆಯಾ, ಕ್ವಾಲಿಟಿ ಆಗಿದೆಯಾ ಅಥವಾ ಸ್ಟ್ಯಾಂಡರ್ಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋದಕ್ಕೆ ಅಥವಾ ನೋಡೋದಕ್ಕೆ ಯಾವುದೇ ರೀತಿ ಒಂದು ಲಾ ಇರಲಿಲ್ಲ ಪ್ರಾಪರಾಗಿ. ಸೊ ತುಂಬ ಅಂದರೆ ತುಂಬ ಸಬ್ಸ್ಟ್ಯಾಂಡರ್ಡ್ ಡ್ರಗ್ಸು ಮತ್ತು ಸ್ಪೂರಿಯಸ್ಸು ಮತ್ತು ಸಬ್ಸ್ಟ್ಯಾಂಡರ್ಡ್ ಅಂದರೆ ಅಡಲ್ಟ್ರೇಟೆಡ್ ಡ್ರಗ್ಸು. ಇವಾಗ ಅಕ್ಕಿದಲ್ಲೆಲ್ಲ ಕಲ್ಲು ಎಲ್ಲ ಮಿಕ್ಸ್ ಇರುತ್ತಲ್ವ, ಅಂದರೆ ಅದ್ರ ಕ್ವಾಲಿಟಿ ಕಡಿಮೆ ಆಗಿದೆ ಅಂತ ಆ ಥರ. ಒಂದು ಡ್ರಗ್ ಸಬ್ಸ್ಟೆನ್ಸಸ್ಗೆ ಏನೇನೋ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸು ಅಥವಾ ಇನ್ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗ್ತಿದ್ವು. ಸೊ ಇವನ್ನೆಲ್ಲ ಕಂಡುಹಿಡಿಯೋದಕ್ಕೋಸ್ಕರ ಈ ಒಂದು 1940ಯಲ್ಲಿ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ನ ತರ್ತಾರೆ. ಮತ್ತು ಅದು ಬಂದುಬಿಟ್ಟು ತುಂಬ ಜನಕ್ಕೆ ಗೊತ್ತಿರಲ್ಲ, ಅಂದರೆ ಜನಕ್ಕೆ ಅಂತಲ್ಲ, ತುಂಬ ಸ್ಟ್ಯಾಂಡರ್ಡ್ ಆಗಿರಲ್ಲ. ಸೊ ದಟ್ ಅದು ಕಮ್ ಇನ್ ಟು ಫೋರ್ಸ್ ಇನ್ 1st April 1947. ಈ ಕ್ವೆಶನ್ ಬಂದುಬಿಟ್ಟು ತುಂಬಾ MCQsಲ್ಲಿ ಕೇಳಿದ್ದಾರೆ. ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ನ ಯಾವಾಗ ತಂದಿರೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಜೊತೆಗೆ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಬಂದುಬಿಟ್ಟು ಯಾವ ಇಯರಲ್ಲಿ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ 1940. ಇದು ನಾವು ಅನ್ಕೋತೀರಿ 1947 ಅಂತ, ಅಲ್ಲ, 1940ನೇ ಪಾಸ್ ಆಗೋದು. ವೆನ್ ಪಾಸ್ಡ್ ಅಂದರೆ 1940. ಇಟ್ ಕಮ್ ಇನ್ ಟು ಫೋರ್ಸ್ ಇನ್ 1st April 1947. ಲಾಂಚ್ಡ್ ಅಂತ ಅನ್ಕೋಬೋದು ನಾವು. ವೈ ಇಟ್ ಈಸ್ ಮೇಡ್ ಅಂದರೆ ಆಲ್ರೆಡಿ ನೋಡಿದ್ರಿ. ಯಾಕೆಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ನಮಗೊಂದು ಪ್ರಾಪರ್ ಆಗಿರೋ ಒಂದು ಲಾ ಇರಲಿಲ್ಲ. ಸೊ ದಟ್ ಕ್ವಾಲಿಟಿ ಆಫ್ ಡ್ರಗ್ನ ಎಸ್ಟಿಮೇಟ್ ಮಾಡೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಯಾವುದೇ ರೀತಿ ಪ್ರಾಪರ್ ಆದ ಒಂದು ಲಾ ಇರಲಿಲ್ಲ. ಸೊ ಅದಕ್ಕೆ ಇದನ್ನು ತಗೊಬಂದರು. ಮತ್ತು ಡ್ಯೂ ಟು ಸ್ಪೂರಿಯಸ್ ಆ್ಯಂಡ್ ಸಬ್ಸ್ಟ್ಯಾಂಡರ್ಡ್ ಡ್ರಗ್ಸ್, ಗೌರ್ಮೆಂಟ್ ಫಾರ್ಮ್ಡ್ ಡ್ರಗ್ ಎನ್ಕ್ವೈರಿ ಕಮಿಟಿ 1930. ದಟ್ ಈಸ್ ಚೋಪ್ರಾ ಕಮಿಟಿ. ಅಂದರೆ ಚೋಪ್ರಾ ಕಮಿಟಿ ಅಂದರೆ ಏನು ಅಂತ ಹೇಳ್ಬಿಟ್ಟು 2 ಮಾರ್ಕ್ಸ್ ಕ್ವೆಶನ್ ಆದರೂ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಡ್ರಗ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ MCQ ಆಗಿದ್ರು ಕೇಳ್ಬೋದು. ಚೋಪ್ರಾ ಕಮಿಟಿ ಅನ್ನೋದು ಎಂತಕ್ಕೆ ಏರ್ಪಾಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ಮುಂದೆನೇ ನೋಡಿದ್ರಲ್ವ, ಇಂಡಿಪೆಂಡೆನ್ಸ್ ಮೊದಲು ಯಾವುದೇ ರೀತಿ ಕ್ವಾಲಿಟಿ ಆಫ್ ದ ಡ್ರಗ್ಸ್ ಇರಲಿಲ್ಲ. ಸೊ ಪ್ರಾಪರ್ ಲಾ ಇರಲಿಲ್ಲ. ಸೊ ಅದನ್ನು ಐಡೆಂಟಿಫೈ ಮಾಡೋಕ್ಕೆ, ಸ್ಪೂರಿಯಸ್ಸು, ಸಬ್ಸ್ಟ್ಯಾಂಡರ್ಡ್ಸು, ಅಡಲ್ಟ್ರೇಟೆಡ್ ಡ್ರಗ್ಸ್ನ ಕಡಿಮೆ ಮಾಡೋದಕ್ಕೆ, ಸೊ ದಟ್ ಗೌರ್ಮೆಂಟ್ ಬಂದುಬಿಟ್ಟು ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ. ಆ ಕಮಿಟಿ ಹೆಸರೇ ಚೋಪ್ರಾ ಕಮಿಟಿ. ಅದು ಕೂಡ ಯಾವಾಗ 1930. ಓಕೆ, ಯು ಶುಡ್ ರಿಮೆಂಬರ್. ನೆಕ್ಸ್ಟ್ ಅದಾದಮೇಲೆ ಬೇಸ್ಡ್ ಆನ್ ರೆಕಮೆಂಡೇಷನ್ಸ್ ಡ್ರಗ್ ಆ್ಯಕ್ಟ್ 1940 ವಾಸ್ ಪಾಸ್ಡ್. ಅಂದರೆ ತುಂಬಾ ಎಷ್ಟೋ ಜನ ಏನೇನೋ ಗೌರ್ಮೆಂಟ್ ಎಲ್ಲ ಫಾರ್ಮ್ ಆದಮೇಲೆ ಡ್ರಗ್ ಆ್ಯಕ್ಟ್ ಬಂದುಬಿಟ್ಟು ಪಾಸ್ ಆಗೋದು 1940. ಲೇಟರ್ ಅಮೆಂಡೆಡ್ ಟು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ 1940. ಅಂದರೆ ನಾರ್ಮಲ್ ಆಗಿ ಏನು ಗೊತ್ತಾ, ಫಸ್ಟು ಡ್ರಗ್ಸ್ ಆ್ಯಕ್ಟ್ ಅಂತ ಬರುತ್ತೆ 1940ದಲ್ಲಿ. ಅದಾದಮೇಲೆ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಫಾರ್ಮ್ ಮಾಡ್ತಾರೆ. ಅಮೆಂಡೆಡ್ ಅಂತ ಹೇಳಿದ್ರೆ ನೆಕ್ಸ್ಟ್ ಕನ್ವರ್ಟ್ ಆಗಿರೋದು. ಓಕೆ, ಇದು ಗೊತ್ತಾಯ್ತಲ್ವಾ ಯಾವುದಕ್ಕೆ ಏನು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅಂದರೆ ಏನು, ಮತ್ತು ಅದನ್ನು ಯಾವಾಗ ತಗೊಬಂದರು ಅನ್ನೋದು ಅರ್ಥ ಆಯಿತು. ನೆಕ್ಸ್ಟ್ ಇವಾಗ ಆಬ್ಜೆಕ್ಟಿವ್ಸ್ ಆಫ್ ಆ್ಯಕ್ಟ್. ಮೇಯ್ನಾಗಿ ಆಬ್ಜೆಕ್ಟಿವ್ ಅಂದರೆ ಏನು, ಮೇಯ್ನಾಗಿ ಇದ್ರ ಏನು, ಗೋಲ್ ಏನು, ಅಥವಾ ಇದು ಏನು ಮಾಡುತ್ತೆ ಅನ್ನೋ ರೀತಿ ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ. ಫಸ್ಟ್ ಬಂತು ಟು ರೆಗ್ಯುಲೇಟ್ ಇಂಪೋರ್ಟ್, ಮ್ಯಾನುಫ್ಯಾಕ್ಚರ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಸೇಲ್ ಆಫ್ ದಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್. ಟು ರೆಗ್ಯುಲೇಟ್ ಅಂತ ಹೇಳಿದ್ರೆ ಅದನ್ನು ಪ್ರಾಪರಾಗಿ ರೆಗ್ಯುಲೇಷನ್ ಮಾಡೋದು ಅಂತ ಹೇಳಿದ್ರೆ ನಾವೊಂದು ಕಂಟ್ರೋಲ್ ಮಾಡೋದು. ಟು ರೆಗ್ಯುಲೇಟ್ ಇಂಪೋರ್ಟ್ ಅಂತ ಹೇಳಿದ್ರೆ ನಾವು ಬೇರೆ ಹತ್ರದಿಂದ ನಮ್ಮ ಒಂದು ಆರ್ಗನೈಸೇಷನ್ಗೋ, ಕಂಪ್ನಿಗೋ, ಅಥವಾ ನಮ್ಮ ಹಾಸ್ಪಿಟಲ್ ಯಾವುದೋ ಒಂದಕ್ಕೆ ಇಂಪೋರ್ಟ್ ಮಾಡ್ಕೋತೀರಿ. ಮತ್ತು ಮ್ಯಾನುಫ್ಯಾಕ್ಚರ್, ಆ ಒಂದು ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದನ್ನು, ಮತ್ತು ಡಿಸ್ಟ್ರಿಬ್ಯೂಟ್ ಆಗೋದನ್ನು, ಮತ್ತು ಸೇಲ್ ಆಫ್ ದಿ ಡ್ರಗ್ಸ್. ಇವಾಗ ಒಂದು ಕಂಪ್ನಿದಲ್ಲಿ ಬೇರೆ ಸೈಡಿಂದ ಒಂದು ರಾ ಮೆಟೀರಿಯಲ್ಸ್ ಇಂಪೋರ್ಟ್ ಆಗ್ತವೆ, ಮತ್ತು ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗ್ತವೆ ಟ್ಯಾಬ್ಲೆಟ್ಸು, ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಮತ್ತು ಅದನ್ನು ಸೇಲ್ ಮಾಡ್ತೀರಿ. ಅದು ಡ್ರಗ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ ಆಗಿರ್ಬೋದು. ಅದ್ರ ಕ್ವಾಲಿಟಿನ ರೆಗ್ಯುಲೇಟ್ ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಆ್ಯಕ್ಟ್ ಬಂದಿದೆ. ನೆಕ್ಸ್ಟ್ ಟು ಎನ್ಶ್ಯೂರ್ ದಟ್ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಸೋಲ್ಡ್ ಆರ್ ಸೇಫ್, ಎಫೆಕ್ಟಿವ್ ಆ್ಯಂಡ್ ಕನ್ಫರ್ಮ್ ಟು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ನಾರ್ಮಲಾಗಿ ನಾವು ತಿಳ್ಕೋಬೇಕು.
ಆಬ್ಜೆಕ್ಟಿವ್ ಅಂದರೆ ಏನು, ಮೇಯ್ನು, ಅದ್ರ ಮೇಯ್ನ್ ಗೋಲ್ ಏನು ಈ ಆ್ಯಕ್ಟ್ದು ಅಂತ. ಫಸ್ಟು ರೆಗ್ಯುಲೇಟ್ ಮಾಡೋದು, ಎನ್ಶ್ಯೂರ್ ಮಾಡೋದು, ಪ್ರಿವೆಂಟ್ ಮಾಡೋದು, ಓಕೆ. ಮತ್ತು ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಕಡಿಮೆ ಮಾಡೋದು, ಇಷ್ಟೇ. ಇದರಲ್ಲಿ ನೀವು ಸೇಫ್ಟಿ, ಎಫಿಕೆಸಿ ಮತ್ತು ಸ್ಟ್ಯಾಂಡರ್ಡೈಸು, ಕ್ವಾಲಿಟಿ ಇವೆಲ್ಲದ್ರದ್ದು ಡ್ರಗ್ಗು ಸೇಫ್ಟಿ, ಕ್ವಾಲಿಟಿ ಇವೆಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರ ಇದನ್ನು ತಗೊಬಂದಿದ್ದಾರೆ. ನೆಕ್ಸ್ಟು ಟು ಪ್ರಿವೆಂಟ್ ಸಬ್ಸ್ಟ್ಯಾಂಡರ್ಡ್, ಮಿಸ್ಬ್ರ್ಯಾಂಡೆಡ್, ಅಡಲ್ಟ್ರೇಟೆಡ್ ಆ್ಯಂಡ್ ಸ್ಪೂರಿಯಸ್ ಡ್ರಗ್ ಅಂತ ಹೇಳಿದ್ರೆ ಇವೆಲ್ಲ ಒಂದೇ ಮೀನಿಂಗಲ್ಲೇ ಬರ್ತವೆ. ಒಂದೇನು ಕ್ವಾಲಿಟಿ ಕಡಿಮೆ ಇರುತ್ತೆ, ಒಂದೊಂದರಲ್ಲೇನು ಒಂದು ಡ್ರಗ್ ಅಂತ ಹೇಳ್ಬಿಟ್ಟು ಇನ್ನೊಂದು ಡ್ರಗ್ನ ಮಿಸ್ಬ್ರ್ಯಾಂಡ್ ಮಾಡಿಬಿಟ್ಟಿರ್ತಾರೆ. ಅಥವಾ ಅಡಲ್ಟ್ರೇಟೆಡ್ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಇನ್ಯಾಕ್ಟಿವ್ ಇಂಗ್ರೀಡಿಯೆಂಟ್ ಮಿಕ್ಸ್ ಆಗಿರುತ್ತೆ. ಸ್ಪೂರಿಯಸ್ ಡ್ರಗ್ಸ್ ಅಂತ ಹೇಳಿದ್ರು ಕೂಡ ಅಷ್ಟೇನೆ, ಬೇರೆ ಡ್ರಗ್ ನೇಮಲ್ಲಿ ಈ ಡ್ರಗ್ ಮಿಸ್ಬ್ರ್ಯಾಂಡ್ ಆಗಿರುತ್ತೆ. ಸೊ ಇವನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಲಾನ ತಗೊಬಂದಿರ್ತಾರೆ. ನೆಕ್ಸ್ಟ್ ಟು ಲೇ ಡೌನ್ ಪ್ರಾವಿಷನ್ಸ್ ಫಾರ್ ಟೆಸ್ಟಿಂಗ್, ಲೈಸೆನ್ಸಿಂಗ್, ಲೇಬಲಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇವಾಗ ಒಂದು ಟ್ಯಾಬ್ಲೆಟು ಅಥವಾ ಶೀಟ್ನ ಟ್ಯಾಬ್ಲೆಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಿಂಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿರ್ತಾರೆ. ಆ ಪ್ಯಾಕೇಜಿಂಗಲ್ಲಿ ಏನಾದರೂ ಎರರ್ ಇದ್ದಾಗ, ಮತ್ತು ಲೇಬಲ್ ಮಾಡ್ಬೇಕಾದ್ರೆ ಎರರ್ ಬಂದಾಗ, ಅಥವಾ ಯಾವುದಾದ್ರೂ ಟೆಸ್ಟ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಚೆಕಿಂಗ್ನ ಇಷ್ಟ ಬಂದಾಗ ಮಾಡಿಬಿಡ್ತಾರೆ, ಯಾವುದಾದ್ರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲಾಂದರೆ. ಸೊ ಅದಕ್ಕೋಸ್ಕರ ಇದನ್ನು ತಗೊಬಂದಿದ್ದಾರೆ. ನೆಕ್ಸ್ಟ್ ನಾರ್ಮಲಾಗಿ ನಾವು ನೋಡಬೇಕಂತ ಹೇಳಿದ್ರೆ ಈ ಚಾಪ್ಟರಲ್ಲಿ ನಮಗೆ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಏನೇನೆಲ್ಲ ಬೇಕಾಗುತ್ತೆ. ನಾನು ಇವಾಗ ಹೇಳ್ತಿರೋದು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ಸ್ಗೋಸ್ಕರ ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಡ್ ಮಾತ್ರ. ಅದು ಕೂಡ ಡ್ರಗ್ ಇನ್ಸ್ಪೆಕ್ಟರ್ ಸಿಲೆಬಸ್ಸಲ್ಲಿ ಹೇಳ್ತಿರೋದು. ಫಸ್ಟ್ ಬಂತು ಡ್ರಗ್ ಅಂತ ಹೇಳಿದ್ರೆ ಒಂದು ಸೆಕ್ಷನ್ 3B ಇದನ್ನು ಇನ್ಕ್ಲೂಡ್ ಆಗುತ್ತೆ. ಡ್ರಗ್ ಮೇಯ್ನಾಗಿ ಒಂದು ವರ್ಡ್ಗೆ ಒಂದು ಸೆಕ್ಷನ್ ಇರುತ್ತೆ. ಡ್ರಗ್ ಅಂದರೆ ಸೆಕ್ಷನ್ 3B. ಇಟ್ ಇನ್ಕ್ಲೂಡ್ಸ್ ಆಲ್ ಮೆಡಿಸನ್ಸ್ ಫಾರ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಯೂಸ್ ಫಾರ್ ಹ್ಯೂಮನ್ಸ್ ಆರ್ ಆನಿಮಲ್ಸ್. ಡ್ರಗ್ ಅಂದರೆ ಏನು? ಆ ಸಬ್ಸ್ಟೆನ್ಸ್ ವಿಚ್ ಈಸ್ ಯೂಸ್ ಟು ಡಯಾಗ್ನೈಸ್, ಟ್ರೀಟ್, ಕ್ಯೂರ್ ಆರ್ ಪ್ರಿವೆಂಟ್ ಅ ಡಿಸೀಸ್. ಓಕೆ, ಈ ಥರ ತಿಳ್ಕೊಬೇಕು ನಾವು. ಮತ್ತು ಆ ಡ್ರಗ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಇಂಟರ್ನಲ್ ಆಗಿ ಯೂಸ್ ಮಾಡ್ತಾರೆ ಅಥವಾ ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡ್ತಾರೆ? ಹ್ಯೂಮನ್ಸ್ ಅಥವಾ ಅನಿಮಲ್ಸ್ನ ಟ್ರೀಟ್ ಮಾಡೋದಕ್ಕೆ. ನೆಕ್ಸ್ಟು ಸಬ್ಸ್ಟೆನ್ಸಸ್ ಎಕ್ಸ್ಕ್ಲೂಡಿಂಗ್ ಫುಡ್ ಇಂಟೆಂಡೆಡ್ ಟು ಅಫೆಕ್ಟ್ ಬಾಡಿ ಸ್ಟ್ರಕ್ಚರ್ ಆರ್ ಫಂಕ್ಷನ್ ಅಂತ ಹೇಳಿದ್ರೆ ಏನಾದರೂ ಒಂದು ಡಿಸೀಸ್ ಬಂದಿದೆ ಒಂದು ಹ್ಯೂಮನ್ಗೆ ಅಥವಾ ಒಂದು ಅನಿಮಲ್ಗೆ ಅಂತ ಹೇಳಿದ್ರೆ, ಸೊ ಅದರದ್ದು ಬಾಡಿ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ನಾವು ಅಂದ್ಕೊಳೋ ಬಾಡಿ ಔಟ್ಸೈಡ್ ಅಲ್ಲ, ಬಾಡಿ ಇಂಟರ್ನಲ್ ಸ್ಟ್ರಕ್ಚರ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅಂದರೆ ಸೆಲ್ ಫಂಕ್ಷನ್ ಆಗಿರ್ಬೋದು, ಆರ್ಗನ್ ಫಂಕ್ಷನ್, ಸೊ ಅದನ್ನು ಅಫೆಕ್ಟ್ ಮಾಡದೇ ರೀತಿ ಸೊ ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಆಲ್ ಮೆಡಿಕಲ್ ಡಿವೈಸಸ್, ಡಿಸ್ಇನ್ಫೆಕ್ಟೆಂಟ್ಸ್, ಇನ್ಸೆಕ್ಟಿಸೈಡ್ಸ್ ಆ್ಯಸ್ ನೋಟಿಫೈಡ್. ಅಂದರೆ ಈ ಮೆಡಿಕಲ್ ಡಿವೈಸಸ್ಸು ಮತ್ತು ಡಿಸ್ಇನ್ಫೆಕ್ಟೆಂಟ್ಸ್, ಇನ್ಸೆಕ್ಟಿಸೈಡ್ಸ್ ಇವೆಲ್ಲ ಕೂಡ ಡ್ರಗ್ಗಿಂದನೇ ಬರುತ್ತೆ. ಡ್ರಗ್ ಆಗಿ ಇದನ್ನು ಹೇಳ್ತಾರೆ ಅಂತ ನಾವು ಈಸಿಯಾಗಿ ನೆನ್ಪಿಟ್ಕೊಳೋದಕ್ಕೆ ಏನಂತ ಹೇಳಬೇಕಂದ್ರೆ ಎನಿಥಿಂಗ್ ವಿಚ್ ಇಸ್ ಯೂಸ್ಡ್ ಇನ್ ದಿ ಟ್ರೀಟ್ಮೆಂಟ್ ಆರ್ ಅಫೆಕ್ಟಿಂಗ್ ಬಾಡಿ ಫಂಕ್ಷನ್ಸ್. ಅಂದರೆ ಯಾವುದಾದ್ರೂ ಒಂದು ವಸ್ತು, ಒಂದು ಐಟಮ್ ನಾವು ಯೂಸ್ ಮಾಡ್ತಿದ್ದೀರಿ ಎಲ್ಲಿ ಟ್ರೀಟ್ಮೆಂಟ್ ಮಾಡೋದಕ್ಕೆ, ಅಥವಾ ಯಾವುದಾದ್ರೂ ಬಾಡಿನ ಅಫೆಕ್ಟ್ ಮಾಡಿದರೆ ಅದನ್ನು ಟ್ರೀಟ್ ಮಾಡೋದ ಫಂಕ್ಷನಿಗೆ ಯೂಸ್ ಮಾಡೋದನ್ನೇ ಡ್ರಗ್ ಅಂತ ಕರೀತಾರೆ. ನೆಕ್ಸ್ಟು ಡ್ರಗ್ ಆಯಿತಾ. ನೆಕ್ಸ್ಟ್ ವರ್ಡ್ ಏನು? ಕಾಸ್ಮೆಟಿಕ್ ಅಂದರೆ ಮೀನಿಂಗ್ ಏನು? ಇದು ಬಂದುಬಿಟ್ಟು ಸೆಕ್ಷನ್ 3(a) ಬರುತ್ತೆ. ಅದರದ್ದು ಅರ್ಥ ಏನು? ಎನಿ ಆರ್ಟಿಕಲ್ ದಟ್ ಈಸ್ ಇಂಟೆಂಡೆಡ್ ಟು ಬಿ ರಬ್ಡ್, ಪೋರ್ಡ್, ಸ್ಪ್ರಿಂಕಲ್ಡ್, ಸ್ಪ್ರೈಡ್ ಆನ್ ಆರ್ into or otherwise applied on the human body for cleansing, beautifying, promoting attractiveness, altering appearance. ನಮಗೆ ಗೊತ್ತು, ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು. ಮೇಯ್ನಾಗಿ ಏನಂತ ಹೇಳಿದ್ರೆ ಆರ್ಟಿಕಲ್, ಅದು ಒಂದು ಕೂಡ ರೂಲು ಅಥವಾ ಲಾ ಅನ್ಕೋಬೋದು. ರಬ್ಡ್ ಅಂತ ಹೇಳಿದ್ರೆ ನಾವು ಕಾಸ್ಮೆಟಿಕ್ ಅಂದರೆ ಏನು? ಫಸ್ಟು ನಮ್ಮ ಹ್ಯೂಮನ್ ಬಾಡಿನ ಬ್ಯೂಟಿಫೈ ಮಾಡೋದಕ್ಕೋಸ್ಕರ, ಅಥವಾ ಇವಾಗ ನಾವು ಫೇಸ್ ಕ್ರೀಮ್ ಯೂಸ್ ಮಾಡ್ತೀರಿ, ಇದು ಕೂಡ ಕಾಸ್ಮೆಟಿಕ್. ಪೌಡರ್ ಯೂಸ್ ಮಾಡ್ತೀರಿ, ಅದು ಕೂಡ ಕಾಸ್ಮೆಟಿಕ್. ಆ ರೀತಿ ಡ್ರಗ್ ಬೇರೆ, ಕಾಸ್ಮೆಟಿಕ್ಸ್ ಬೇರೆ. ಸೊ ರಬ್ಡ್ ಅಂತ ಹೇಳಿದ್ರೆ ಸ್ಕಿನ್ ಮೇಲೆ ರಬ್ ಮಾಡೋದು. ಪೋರ್ಡ್ ಅಂತ ಹೇಳಿದ್ರೆ ಪೌಡರ್ನ ಪೋರ್ ಮಾಡ್ತೀರಲ್ವ ಆ ಥರ. ಸ್ಪ್ರಿಂಕಲ್ಡ್ ಅಂತ ಹೇಳಿದ್ರೆ ಲೈಕ್ ಏರೋಸಾಲ್ ಅಂದರೆ ಸೆಂಟ್ ಬಾಟಲ್ನ ಸ್ಪ್ರೇ ಮಾಡೋದು. ಸ್ಪ್ರಿಂಗಲ್ ಅಂತ ಹೇಳಿದ್ರೆ ಯಾವ ರೀತಿ ಈ ಏನಂತಾರೆ ಅದನ್ನು, ಏರೋಸಾಲ್ ಸ್ಪ್ರೇ, ನಾಸಲ್ ಸ್ಪ್ರೇ, ಅದನ್ನು ಸ್ಪ್ರೇ ಮಾಡೋದು. ಸ್ಪ್ರಿಂಕಲ್ಡ್ ಅಂತ ಹೇಳಿದ್ರೆ ಪೌಡರು. ಪೋರ್ಡ್ ಅಂತ ಹೇಳಿದ್ರೆ ನಾವು ಒಂದು ಲೋಷನ್ನ ನಮ್ಮ ಬಾಡಿ ಮೇಲೆ ಪೋರ್ ಮಾಡ್ತಿರಲ್ಲ ಅದು. ಸೊ ಇವನ್ನೆಲ್ಲ ಕೂಡ ಡೆಫಿನೇಷನ್ ಬಂದ್ಬಿಟ್ಟು ಇಲ್ಲಿ ಹೇಳಿದ್ದೀನಲ್ಲ, ಎನಿ ಆರ್ಟಿಕಲಿಂದ ಹಿಡಿದು ಇಲ್ಲಿ ಲಾಸ್ಟ್ವರೆಗೂ ಬರೀಬೇಕು ಡೆಫಿನೇಷನ್ ಅಂತ ಹೇಳಿದ್ರೆ ಕಾಸ್ಮೆಟಿಕ್ದು. ಬಟ್ ಆದರೆ ಅದ್ರ ಏನು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರೆ ನಾವು ಓನಾಗೆ ಬರಿಬೋದು. ಕ್ಲೆನ್ಸಿಂಗ್ ಅಂತ ಹೇಳಿದ್ರೆ ನಮ್ಮ ಬಾಡಿನ ಸ್ವಲ್ಪ ಲೈಕ್ ಗ್ಲೋ ಆಗೋ ಥರ ಮಾಡೋದು, ನೈಸ್ ಮಾಡುತ್ತೆ. ಬ್ಯೂಟಿಫೈಯಿಂಗ್ ಅಂತ ಹೇಳಿದ್ರೆ ಬ್ಯೂಟಿಫುಲ್ಲಾಗಿ ಕಾಣೋ ಥರ ಮಾಡುತ್ತೆ. ಯಾವುದಾದ್ರೂ ನಾವು ಕ್ರೀಮ್ ಹಚ್ಚಿದಾಗ, ಫೌಂಡೇಶನ್ ಕ್ರೀಮ್ ಇರ್ಬೋದು, ವ್ಯಾಸ್ಲಿನ್ ಇರ್ಬೋದು, ಏನಾದರೂ ಲಿಪ್ಸ್ಟಿಕ್ ಇರ್ಬೋದು, ಎಲ್ಲ ಕಾಸ್ಮೆಟಿಕ್ಸ್ ಅಂದರೆ ಬರುತ್ತೆ.
ಪ್ರಮೋಟಿಂಗ್ ಅಟ್ರಾಕ್ಟ್ ಎಂತಕ್ಕೆ ನಾವು ಕಾಸ್ಮೆಟಿಕ್ನ ಯೂಸ್ ಮಾಡ್ತೀರಿ? ನಮ್ಮ ಫೇಸ್ ಅಟ್ರಾಕ್ಟಿವ್ನೆಸ್ ಜಾಸ್ತಿ ಆಗಬೇಕಂತ ಹೇಳ್ಬಿಟ್ಟು. ನೆಕ್ಸ್ಟ್ ಆಲ್ಟರಿಂಗ್ ಅಪಿಯರೆನ್ಸಸ್ ಅಂತ ಹೇಳಿದ್ರೆ ನಮ್ಮ ಫೇಸ್ ಯಾವುದಾದ್ರೂ ಇವಾಗ ಮಚ್ಚೆ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ ಎಲ್ಲದನ್ನು ಮಾಸ್ಕ್ ಮಾಡಿ ನಾವು ಚೆನ್ನಾಗಿ ಕಾಣಬೇಕಂತ ಹೇಳಿ ಯೂಸ್ ಮಾಡೋದಕ್ಕೆ ಇದನ್ನು ಕಾಸ್ಮೆಟಿಕ್ ಯೂಸ್ ಮಾಡಿ. ನಾರ್ಮಲಾಗಿ ನಾವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಯೂಸ್ ಫಾರ್ ಬ್ಯೂಟಿಫಿಕೇಷನ್ ಈಸ್ ನೋನ್ ಆ್ಯಸ್ ಕಾಸ್ಮೆಟಿಕ್ ಅಷ್ಟೇ. ಜಸ್ಟ್ ನಾವು ಎಕ್ಸ್ಟರ್ನಲ್ ಆಗಿ ನಾವು ಒಳಗಡೆ ಯೂಸ್ ಮಾಡೋಲ್ಲ, ನಮ್ಮ ಫೇಸ್ ಬಾಡಿ ಈಚೆ ಅಲ್ವಾ. ಸೊ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಅಂದರೆ ಏನು? ಮ್ಯಾನುಫ್ಯಾಕ್ಚರ್ ಅಂತ ಹೇಳಿದ್ರೆ ಸೆಕ್ಷನ್ 3F ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ ಅನ್ನೋ ವರ್ಡು ಸೆಕ್ಷನ್ 3F ಅಲ್ಲಿ ಬರುತ್ತೆ. ಇದರ ಅರ್ಥ ಏನು? ಎನಿ ಪ್ರಾಸೆಸ್ ಆರ್ ಪಾರ್ಟ್ ಆಫ್ ಪ್ರಾಸೆಸ್ ಫಾರ್ ಮೇಕಿಂಗ್, ಆಲ್ಟರಿಂಗ್, ಫಿನಿಶಿಂಗ್, ಪ್ಯಾಕಿಂಗ್, ಲೇಬಲಿಂಗ್ ಡ್ರಗ್ಸ್ ಆರ್ ಕಾಸ್ಮೆಟಿಕ್. ಇದು ಡೆಫಿನೇಷನ್ಸು. ಮ್ಯಾನುಫ್ಯಾಕ್ಚರ್ ಅಂತ ಹೇಳಿದ್ರೆ ಏನು? ನಾವೊಂದು ಟ್ಯಾಬ್ಲೆಟ್ನ ಅಥವಾ ಯಾವುದೋ ಒಂದು ಕ್ರೀಮ್ನ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಆಲ್ಟರಿಂಗ್, ಯಾವುದೋ ಒಂದು ವಸ್ತು ಇರುತ್ತೆ ಅದನ್ನು ಆಲ್ಟರ್ ಮಾಡಿ ಬೇರೆ ವಸ್ತು ಮಾಡೋದು. ಅಥವಾ ಫಿನಿಶಿಂಗ್, ಒಂದು ಟ್ಯಾಬ್ಲೆಟ್ ಇರುತ್ತೆ ಅದಕ್ಕೆ ಫಿನಿಶಿಂಗ್ ಕೋಟಿಂಗ್ ಕೊಡ್ತಿರಲ್ಲ ಅದು ಫಿನಿಶಿಂಗು. ಪ್ಯಾಕಿಂಗ್ ಅಂತ ಹೇಳಿದ್ರೆ ಒಂದು ಟ್ಯಾಬ್ಲೆಟ್ ಬಾಕ್ಸ್ನ ಎಲ್ಲ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡ್ತಿರಲ್ವ ಅದು. ಮತ್ತು ಲೇಬಲಿಂಗ್ ಅಂದರೆ ಪ್ಯಾಕ್ ಮಾಡಿದ್ದಾದಮೇಲೆ ಅದ್ರ ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಿ, ಎಷ್ಟು ಯಾವಾಗ ಯೂಸ್ ಮಾಡಬೇಕಂತ ಬರೀತಿರಲ್ಲ ಅದು. ಅದು ಡ್ರಗ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ ಆಗಿರ್ಬೋದು. ನೆಕ್ಸ್ಟ್ ಎಕ್ಸ್ಕ್ಲೂಡ್ಸ್ ಕಾಂಪೌಂಡಿಂಗ್ ಆರ್ ಪ್ರಿಪರೇಷನ್ ಬೈ ಅ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಫಾರ್ ಪೇಷಂಟ್ ಯೂಸ್ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದೇನು ಮಾಡ್ತೀರಿ, ಬಟ್ ಆದರೆ ಅದು ಬಂದುಬಿಟ್ಟು ರಿಜಿಸ್ಟರ್ ಮೆಡಿಸಿನಲ್ ಪ್ರಾಕ್ಟೀಷನರ್ ಅಂತ ಹೇಳಿದ್ರೆ ಫಾರ್ಮಸಿಸ್ಟು ಪೇಷಂಟಿಗೆ ಕೊಡೋದಕ್ಕೋಸ್ಕರ ನಾವು ಮ್ಯಾನುಫ್ಯಾಕ್ಚರ್ ಅಥವಾ ಪ್ರಿಪೇರ್ ಮಾಡೋದು ಅಂತ ಅರ್ಥ. ನೆಕ್ಸ್ಟು ಮಿಸ್ಬ್ರ್ಯಾಂಡೆಡ್ ಡ್ರಗ್ಸ್ ಅಂದರೆ ಏನು? ಈ ವರ್ಡ್ ಬಂದ್ಬಿಟ್ಟು ಸೆಕ್ಷನ್ 17 ಬರುತ್ತೆ ಅಂಡರ್. ಮಿಸ್ಬ್ರ್ಯಾಂಡೆಡ್ ಡ್ರಗ್ಸ್ ಅಂತ ಹೇಳಿದ್ರೆ ಫಸ್ಟ್ ನಾರ್ಮಲಾಗಿ ಏನು ಅನ್ಕೋಬೋದು, ಇವಾಗ ನಾವು ಒಂದು ಪೌಡರ್ ತೊಗೋತೀರಿ, ಯಾವುದೋ ಒಂದು ಆಯಿಲ್ ಬಾಟಲ್ ಅಂದ್ಕೊಳ್ಳಿ, ಆಯಿಲ್ ಬಾಟಲ್ ತಗೋತೀರಿ. ಆ್ಯಕ್ಚುಲಿ ಆಯಿಲ್ ಬಾಟಲ್ ಇದಕ್ಕೆ ಬರಲ್ಲ, ಒಂದು ಸಿರಪ್, ಓಕೆ ಫಾರ್ ಎಕ್ಸಾಂಪಲ್ ಒಂದು ಸಿರಪ್ ತಗೊಂಡಿದ್ರಿ ಅಂತ ಅಂದ್ಕೊಳ್ಳಿ. ಆ ಸಿರಪ್ಪಲ್ಲಿ ಬಂದುಬಿಟ್ಟು ಪ್ಯಾರಾಸಿಟಮಾಲ್ ಸಿರಪ್ನ ಹೋಗ್ಬಿಟ್ಟು ಯಾವುದೋ ಒಂದು ಅದು ಜ್ವರಕ್ಕೆ ಹಾಕೋ ಸಿರಪ್ ಹೆಸ್ರು ಬಂದುಬಿಟ್ಟು ಬೇರೆ ರೀತಿ ಮೋಷನ್ ಸಿರಪ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಸೊ ಅದು ಬಂದುಬಿಟ್ಟು ಮಿಸ್ಬ್ರ್ಯಾಂಡೆಡ್ ಡ್ರಗ್ಸು. ಲೇಬಲ್ ಈಸ್ ಫಾಲ್ಸ್ ಆರ್ ಮಿಸ್ಲೀಡಿಂಗ್, ಕಲರ್ ಕೋಟಿಂಗ್ ಆರ್ ಅಪಿಯರೆನ್ಸ್ ಈಸ್ ಡಿಸ್ಇನ್ಫೆಕ್ಟೆಡ್. ಅಂದರೆ ಮಿಸ್ಬ್ರ್ಯಾಂಡೆಡ್ ಅಂದರೆ ಬರೀ ಬ್ರ್ಯಾಂಡ್ನೇ ಮಾತ್ರ ಚೇಂಜ್ ಆಗೋದಲ್ಲ. ಇವಾಗ ನಾವು ರೆಡ್ ಕಲರ್ ಕೋಟ್ ಮಾಡೋ ಹತ್ರ ಯಾವುದೋ ಒಂದು ಯೆಲ್ಲೋ ಕಲರ್ ಕೋಟ್ ಮಾಡಿರ್ತೀರಿ, ಮತ್ತು ಕಲರ್ ಬಂದುಬಿಟ್ಟು ಚೇಂಜ್ ಇರುತ್ತೆ, ಅಪಿಯರೆನ್ಸ್ ಕೂಡ ಚೇಂಜ್ ಇರುತ್ತೆ, ಅಂದರೆ ಶೇಪ್ ಆಫ್ ದಿ ಫಾರ್ಮುಲೇಷನ್ನು. ಲೇಬಲ್ ಡಸ್ ನಾಟ್ ಕಂಪ್ಲೈ ವಿತ್ ಪ್ರಿಸ್ಕ್ರೈಬ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ಲೇಬಲಲ್ಲಿ ಏನಿದೆಯೋ ಒಳಗಡೆ ಅದಿರಲ್ಲ ಆ ಥರ. ಅಡಲ್ಟ್ರೇಟೆಡ್ ಡ್ರಗ್ ಅಂದರೆ ಇದು ಸೆಕ್ಷನ್ 17A ನೇಮಲ್ಲಿ ಬರುತ್ತೆ. ಅಡಲ್ಟ್ರೇಟೆಡ್ ಅಂತ ಹೇಳಿದ್ರೆ ಏನು? ಜಸ್ಟ್ ನಾವದು ಕರೆಕ್ಟಾಗೇ ಇರುತ್ತೆ, ಬಟ್ ಜಸ್ಟ್ ಏನೋ ಒಂದು ಚಿಕ್ಕ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಕಂಟೆನ್ಸ್ ಫಿಲ್ತಿ, ಪುಟ್ರಿಡ್, ಡಿಕಂಪೋಸ್ ಅಂದರೆ ಒಂದು ಟ್ಯಾಬ್ಲೆಟು ಬ್ರೇಕ್ ಆಗಿಬಿಟ್ಟಿರುತ್ತೆ, ಅಥವಾ ಟ್ಯಾಬ್ಲೆಟ್ ವಿಷಯಕ್ಕೆ ಬಂದರೆ ಕರೆಕ್ಟಾಗಿ ಅದು ಫಾರ್ಮುಲೇಟ್ ಆಗಿರಲ್ಲ, ಕಂಪ್ರೆಸ್ ಆಗಿರಲ್ಲ, ಅಥವಾ ಕೋಟ್ ಆಗಿರಲ್ಲ, ಇದು ಅಡಲ್ಟ್ರೇಟೆಡ್ ಅಂತಾರೆ. ಅಥವಾ ನಾವು ಕೋಟ್ ಮಾಡಬೇಕಾದ್ರೆ ಸೇಮ್ ಎಲ್ಲ ಕರೆಕ್ಟಾಗಿ ಮಾಡಿರ್ತೀರಿ, ಬಟ್ ಆದರೆ ಅರ್ಧ ಕೋಟ್ ಆಗಿರುತ್ತೆ, ಅರ್ಧ ಸೈಡ್ ಕಲರ್ ಕೋಟ್ ಆಗಿರಲ್ಲ. ಪ್ರಿಪೇರ್ಡ್, ಪ್ಯಾಕ್ಡ್, ಸ್ಟೋರ್ಡ್ ಅಂಡರ್ ಇನ್ ಸ್ಯಾನಿಟರಿ ಕಂಡೀಷನ್. ಅಂದರೆ ಇವಾಗ ಕರೆಕ್ಟಾಗಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀರಿ ಒಂದು ಪ್ರಾಡಕ್ಟ್ನ, ಬಟ್ ಆದರೆ ಅದನ್ನು ಸರಿಯಾದ ಒಂದು ಪ್ಲೇಸಲ್ಲಿ ನಾವು ಸ್ಯಾನಿಟೈಸ್ ಮಾಡಿ, ಇವಾಗ ಸಿರಪ್ ಹಿಂದ್ಗಡೆ ಬರೆದಿರ್ತಾರೆ, ಮತ್ತು ಒಂದೊಂದು ಬಾಟಲ್ಸ್ ಹಿಂದ್ಗಡೆ ಬರೆದಿರ್ತಾರೆ, ಒಂದು ಜಾಗದಲ್ಲಿ ಸ್ಟೋರ್ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ನಾವು ಸ್ಟೋರ್ ಮಾಡಲ್ಲ, ಅದನ್ನು ಕೂಡ ಅಡಲ್ಟ್ರೇಟೆಡ್ ಅಂತ ಕರೀತಾರೆ. ಕಂಟೈನರ್ ಮೇಡ್ ಫಾರ್ ಪಾಯ್ಸನಸ್ ಸಬ್ಸ್ಟೆನ್ಸಸ್ ಅಂತ ಹೇಳಿದ್ರೆ ಇವಾಗ ಇನ್ಆರ್ಗ್ಯಾನಿಕ್ ಪಾಯ್ಸನಿಂಗ್ ಅವು ಇವು ಅಂತ ಕೇಳಿರ್ತೀರಿ, ಬಟ್ ಆದರೆ ಇವಾಗ ಹೋಗ್ಲಿ ಯಾವುದೋ ಒಂದು ಮೆಡಿಕಲ್ ಸ್ಟೋರಲ್ಲಿ ಬಂದುಬಿಟ್ಟು ಪಾಯ್ಸನ್ಸ್ಗೆ ಅಂತಲೇ ಹೇಳಿಬಿಟ್ಟು ಒಂದು ಸರ್ಟೆನ್ ಜಾಗ ಇರುತ್ತೆ, ಆ ಕಂಟೈನರ್ಸು ಪಾಯ್ಸನಸ್ ಡ್ರಗ್ಸ್ ಅಂತ ಹೇಳ್ಬಿಟ್ಟು ಒಂದು ರ್ಯಾಕ್ ಮಾಡಿ ಇಕ್ಕಬೇಕು. ಅಲ್ಲಿ ಆ ರೀತಿ ಮಾಡಿಲ್ಲ ಅಂದರೆ ಅದು ಕೂಡ ಅಡಲ್ಟ್ರೇಟೆಡ್ಡು. ತಿರ್ಗಾ ಮತ್ತು ನಮಗೆ ಒಂದೊಂದು ಫುಡ್ಡಲ್ಲಿ ರೆಡ್ ಕಲರ್ ಅವೆಲ್ಲ ನೋಡಿದ್ರೆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಇರ್ತವೆ, ಈ ಫುಡ್ ಐಟಮ್ಸಲ್ಲೆಲ್ಲ ಹಾಕ್ತಾರಲ್ವ. ಸೊ ಆ ಕಲರ್ಸ್ನೆಲ್ಲ ಗೌರ್ಮೆಂಟಿಂದ ಅಪ್ರೂವಲ್ ಇಲ್ದಿರ ನಾವು ಮಾಡಿದ್ರೆ ಅದು ಕೂಡ ಅಡಲ್ಟ್ರೇಟೆಡ್ ಆಗುತ್ತೆ. ಸ್ಪೂರಿಯಸ್ ಡ್ರಗ್ ಅಂದರೆ ನಾರ್ಮಲಾಗಿ ಏನಂತಾರೆ, ಇವಾಗ ಪ್ರಿಸ್ಕ್ರಿಪ್ಷನ್ ಇಲ್ದಿರ ಡ್ರಗ್ನ ಸೇಲ್ ಮಾಡೋದು. ಇನ್ನೂ ಒಂದು ಬಂದುಬಿಟ್ಟು
ನಾನು ಜ್ವರಕ್ಕೆ ಟ್ಯಾಬ್ಲೆಟ್ ಕೇಳಿದ್ರೆ ಅವರು ಮೋಷನ್ನು ಅಥವಾ ಬೇರೆದಕ್ಕೆ ಟ್ಯಾಬ್ಲೆಟ್ ಕೊಡೋದು. ಸೊ ಆ ಥರ ಸೋಲ್ಡ್ ಅಂಡರ್ ಅನದರ್ ಡ್ರಗ್ಸ್ ನೇಮ್. ತಿರ್ಗಾ ಮತ್ತೆ ನಾನಿವಾಗ ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು, ಬಟ್ ಅದು ಪರ್ಫೆಕ್ಟ್ ಎಕ್ಸಾಂಪಲ್ ಅಲ್ಲ, ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು. ಅಂದರೆ ಒಂದು ಡ್ರಗ್ ಅಂದರೆ ನಾರ್ಕೋಟಿಕ್ ಡ್ರಗ್ಸ್ ಇರ್ಬೋದು, ಅದಕ್ಕೆಲ್ಲ ಏನಾದರೂ ಗೌರ್ಮೆಂಟಿಂದ ಅಪ್ರೂವಲ್ ಇಲ್ಲ, ಒಂದು ಲಾ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಡ್ರಗ್ ಹೆಸ್ರಲ್ಲಿ ಸೇಲ್ ಮಾಡಿದ್ರೆ, ಮತ್ತು ಲಿಮಿಟೇಷನ್ ಆರ್ ಸಬ್ಸ್ಟಿಟ್ಯೂಷನ್ ಆಫ್ ಅನದರ್ ಡ್ರಗ್, ಅದೇ ಹೇಳಿದ್ನಲ್ವ, ಬೇರೆ ಯಾವುದೋ ಒಂದು ಡ್ರಗ್ನ ಯಾವುದೋ ಒಂದು ಡ್ರಗ್ ಕೊಡೋ ಜಾಗದಲ್ಲಿ ಇನ್ಯಾವುದೋ ಡ್ರಗ್ ಕೊಟ್ಟಾಗ, ಮತ್ತು ಲೇಬಲ್ ಶೋಸ್ ನೇಮ್ ಆಫ್ ಫಿಕ್ಷನಸ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳಿದ್ರೆ, ಲೇಬಲ್ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರರ್ ಇರ್ತಾರಲ್ವ, ನಾವು ಈ ಕಂಪ್ನಿ ಮ್ಯಾನುಫ್ಯಾಕ್ಚರೇ ಮಾಡಿರಲ್ಲ. ಇವಾಗ ಸಿಪ್ಲಾ ಅಂದ್ಕೊಳ್ಳಿ, ಮ್ಯಾನುಫ್ಯಾಕ್ಚರ್ ಮಾಡಿರಲ್ಲ, ಸುಮ್ಮನೆ ಅದರ ಸಿಪ್ಲಾ ನೇಮ್ ತೊಗೊಂಡು ಅದಕ್ಕೆ ಲೇಬಲ್ ಮಾಡಿರೋದು, ಅದು ಕೂಡ ಸ್ಪೂರಿಯಸ್ಸು. ಪ್ರಾಡಕ್ಟ್ ಹೋಲಿ ಆರ್ ಪಾರ್ಷಿಯಲಿ ಸಬ್ಸ್ಟಿಟ್ಯೂಟೆಡ್ ಬೈ ಅನದರ್ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ಇರುತ್ತೆ, ಬಟ್ ಆದರೆ ಒಳಗಡೆ ಅದೇ ಸಂಬಂಧಪಟ್ಟಿದ್ದ ಪ್ರಾಡಕ್ಟ್ ಇರಲ್ಲ, ಮತ್ತು ಈಚೆಗಡೆ ನೋಡಿದ್ರೆ ಲೇಬಲ್ಲು ಅದರದ್ದೇ ಇರುತ್ತೆ. ಆ ರೀತಿ ಈ ಸಮ್ಮರಿ ಇಷ್ಟು ಬಂದುಬಿಟ್ಟು ಜಸ್ಟ್ ಇದು ಇಂಟ್ರಡಕ್ಷನ್ ಟು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ 1940 ಆಬ್ಜೆಕ್ಟಿವ್ಸು ಮತ್ತು ಡೆಫಿನೇಷನ್ಸು. ಇಷ್ಟು ಬಂದುಬಿಟ್ಟು ಈ ಚಾಪ್ಟರಲ್ಲಿ ಬರುತ್ತೆ. ಇದ್ರ ಸಮ್ಮರಿ ಏನು ಅಂತ ಹೇಳಿದ್ರೆ, ನಾರ್ಮಲಾಗಿ ಯಾವಾಗ ಪಾಸ್ ಆಗಿದೆ 1940ದಲ್ಲಿ, ಇದು ಯಾವಾಗ ಎನ್ಫೋರ್ಸ್ ಆಯಿತು 1947. ಯಾಕೆ ಆಯಿತು? ಟು ಎನ್ಶೋರ್ ಸೇಫ್ಟಿ, ಎಫಿಕೆಸಿ, ಕ್ವಾಲಿಟಿ ಆಫ್ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ಸು. ಡೆಫಿನೇಷನ್ಸ್ ಯಾವ್ಯಾವೆಲ್ಲ ಕಲ್ತಿದ್ರಿ? ಡ್ರಗ್ ಬಗ್ಗೆ, ಕಾಸ್ಮೆಟಿಕ್ಕು, ಮ್ಯಾನುಫ್ಯಾಕ್ಚರ್, ಮಿಸ್ ಬ್ರ್ಯಾಂಡೆಡ್, ಅಡಲ್ಟ್ರಸ್, ಸ್ಪೂರಿಯಸ್ಸು. ಇಷ್ಟು ಕೂಡ ಇಂಟ್ರಡಕ್ಷನ್. ಇದು ಡೇ 1. ಸೊ ದಟ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ. ನಾನು ಕಲಿಯೋದ್ರ ಜೊತೆ ನೀವು ಕಲ್ತ್ಕೋಬೋದು. ಸೊ ಅದೇ ರೀತಿ ಇನ್ನೂ ಮುಂದೆ ಟಾಪಿಕ್ಸ್ ಇದೇ ರೀತಿ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿದ್ರೆ ನನಗೂ ಕೂಡ ಒಂದು ಸಪೋರ್ಟಿವ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.